ಗುರುಭ್ಯೋ ನಮಃ. ಗಣಪತಿಯೇ ನಮಃ. ಪ್ರಿಯ ವೀಕ್ಷಕರೇ, ಇದೇ ತಿಂಗಳು ಏಪ್ರಿಲ್ 17ನೇ ತಾರೀಕಿಗೆ ವೈಶಾಖ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ನಂತರ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಬದಲಾವಣೆ ಆಗ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲಿಗೆ ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದರೆ, ದುಡ್ಡಿನ ವಿಚಾರದಲ್ಲಿ ನೀವು ಕ್ಯಾಲ್ಕುಲೇಟರ್ ಆಗಿರೋದು ಒಳ್ಳೆಯದು. ಅಮಾವಾಸ್ಯೆ ನಂತರ ಬರುವಂಥ ಅಮೌಂಟು ನಿಮಗೆ ಬಂದು ಕೈ ಸೇರುತ್ತದೆ. ಅದೇ ಎಷ್ಟು ವೇಗವಾಗಿ ಬಂದರೂ ಕೂಡ ಅದಷ್ಟೇ ಬೇಗ ಖರ್ಚುಗಳು ಹೆಚ್ಚಾಗುತ್ತದೆ. ಯಾರಿಗೂ ಹೊಸದಾಗಿ ಜಾಮೀನು ರೀತಿಯಲ್ಲಿ ಆಗಲಿಕ್ಕೆ ಹೋಗಬೇಡಿ. ಶೇರ್ ಮಾರ್ಕೆಟಿನಲ್ಲಿ ಅದೃಷ್ಟ ಫಲಿತಾಂಶ ಬರುವಂಥದ್ರಲ್ಲಿ ಎಚ್ಚರವಿರಲಿ. ವೃತ್ತಿ ಬಗ್ಗೆ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಇನ್ನು ನೀವು ಮಾಡುವಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ಕೆಲಸದ ಆರ್ಡರ್ಗಳು ಕೈತಪ್ಪಿ ಹೋಗುವಂಥ ಸಾಧ್ಯತೆ ಇದೆ. ಮತ್ತು ಕಸ್ಟಮರ್ ಹತ್ರ ಮಾತಾಡುವಂಥಲ್ಲಿ ತಾಳ್ಮೆಯಾಗಿರಿ. ಇನ್ನು ನಿಮ್ಮ ಕೆಲಸದಲ್ಲಿ ಕ್ವಾಲಿಟಿ ಬಗ್ಗೆ ಗಮನ ಕೊಡಿ. ಫಲಿತಾಂಶ ತಡವಾಗಿ ಬಂದರೂ ಕೂಡ ನಿಮ್ಮ ಕೈ ಬಂದು ಸೇರುತ್ತದೆ. ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ವಿಚಾರದಲ್ಲಿ ನೋಡೋದಾದರೆ, ಆಫೀಸಲ್ಲಿ ನಿಮ್ಮ ಟೀಕೆಗಳು ಹೆಚ್ಚಾಗುವಂಥ ಸಾಧ್ಯತೆ ಬರ್ತದೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪರ್ಫಾರ್ಮೆನ್ಸ್ಗಳು ಕೂಡ ಹೆಚ್ಚುವರಿ ಜಾಸ್ತಿ ಇದ್ದರೂ ಕೂಡ ನಿಮ್ಮನ್ನು ಖಾಲಿ ಇಡುವಂಥ ಕೆಲಸಗಳು ಮಾಡುವಂಥ ಸಾಧ್ಯತೆ ಇರುತ್ತದೆ. ಮತ್ತು ನಿಮ್ಮ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ನೀಡಿ. ಅಧಿಕಾರಿಯೊಟ್ಟಿಗೆ ವಾದಗಳು ಕಡಿಮೆ ಮಾಡಿ ಹೂ ಅಂತೇಳಿ ನಿಮ್ಮ ಕೆಲಸಗಳು ಮುಂದುವರಿಸ್ಕೊಂಡು ಹೋಗಿ. ಮತ್ತು ಬಿಸ್ನೆಸ್ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ನಿಧಾನಗತಿಯಲ್ಲಿ ನಡೆಯುವಂಥ ಸಾಧ್ಯತೆ ಇರುತ್ತದೆ. ಲಾಭ ನಿರೀಕ್ಷೆಗಿಂತ ಕೂಡ ಕಡಿಮೆ ಆಗಿರುತ್ತದೆ. ಹೊಸ ಕೆಲಸದ ಬಗ್ಗೆ ಆಲೋಚನೆ ಮಾಡೋದಾದರೆ ಎಕ್ಸ್ಪರ್ಟ್ ಸಲಹೆಗಳನ್ನು ಪಡೆಯಿರಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಚಾರದಲ್ಲಿ ಲೆಕ್ಕಗಳು ಪಕ್ಕವಾಗಿರಲಿ. ಇನ್ನು ನಿಮ್ಮ ಪ್ರೀತಿ ವಿಚಾರದಲ್ಲಿ ನೋಡೋದಾದರೆ, ಮತ್ತು ಪ್ರೀತಿ ವಿಚಾರದಲ್ಲಿ ಸಂಶಯ ಪಡೋದು ಸ್ವಲ್ಪ ಕಡಿಮೆವಿರಲಿ. ಸಣ್ಣ ವಿಚಾರಕ್ಕೆ ಜಗಳಗಳು ಮಾಡಿ ದೊಡ್ಡದು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಅವರಿಗೆಲ್ಲ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಇನ್ನು ನಿಮ್ಮ ಕುಟುಂಬದ ವಿಚಾರ ನೋಡೋದಾದರೆ, ಮನೆಯಲ್ಲಿ ಶುಭ ಕಾರ್ಯಗಳು ಚರ್ಚೆ ನಡೀತದೆ. ಅಣ್ಣ ಮತ್ತು ಅಕ್ಕಂದಿರೊಟ್ಟಿಗೆ ಸಣ್ಣ ಪುಟ್ಟ ಜಗಳಗಳ ಕಿರಿಕಿರಿಗಳಿರುತ್ತದೆ. ಹಾಗೆ ತಂದೆ ತಾಯಿಯವರ ಬೆಂಬಲ ಇದ್ದೇ ಇರುತ್ತದೆ. ಮನೆಯವರ ಹಿರಿಯರ ಆರೋಗ್ಯದ ಬಗ್ಗೆ ಗಮನವಿರಲಿ. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ನೋಡೋದಾಗಿದ್ದರೆ ಕನ್ಯಾ ರಾಶಿಯವರು ಸ್ವಲ್ಪ ಜಾಗೃತವಾಗಿರಲಿ. ಮುಖ್ಯವಾಗಿ ಹೊಟ್ಟೆ ನೋವು ಕಾಣಿಸಿಕೊಂಡಿರ್ಬೋದು. ಅತಿಯಾದ ಸ್ಟ್ರೆಸ್ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಜಾಸ್ತಿಯಾಗಿ ಊಟ ಮಾಡಿ, ಹಾಗೆ ನೀರನ್ನು ಕುಡಿಯಿರಿ. ಹಾಗೆ ನಿಮ್ಮ ಟೆನ್ಷನ್ ಕಡಿಮೆ ಆಗಲಿಕ್ಕೆ ಪ್ರತಿದಿನಲೂ ಗಣಪತಿಗೆ ಗರಿಗೆ ಹುಳ್ಳನ್ನು ಕೊಟ್ಟು ಸಂಕಷ್ಟ ಸ್ತೋತ್ರ ಕೇಳಿ. ಪ್ರತಿದಿನಲೂ ನಿಮ್ಮ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ. ಇದಾಗಿತ್ತು ಕನ್ಯಾ ರಾಶಿಯವರ ಅಮಾವಾಸ್ಯೆಯ ಭವಿಷ್ಯಫಲ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಏನೇ ಕಷ್ಟ, ಕುಂದು ಕೊರತೆ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಡಿಸ್ಪ್ಲೇಯಲ್ಲಿ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.